ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನಾನಿವತ್ತು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹತ್ರ ಇರೋ ಒಂದು ಕಮಂಡಲ ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೇನೆ. ಫ್ಯಾಮಿಲಿ ಜೊತೆ ಬಂದಿರೋದು. ಕಾರಿಲ್ಲಿ ಪಾರ್ಕ್ ಮಾಡಿದ್ದೇನೆ. ಇಲ್ಲಿ ಇವತ್ತು ನಾನು ಬಂದಿರೋದು ಸಂಡೇ, ಸ್ವಲ್ಪ ರಶ್ ಉಂಟು. ನೋಡಿ, ಇಲ್ಲಿ ಇದು ದೇವಸ್ಥಾನ. ಇಲ್ಲಿ ವಿಶೇಷ ಏನಂದರೆ ಇಲ್ಲಿ ಬ್ರಾಹ್ಮಿ ನದಿ ಉಗಮ ಸ್ಥಾನ ಅಂತ ಇದು. ಹಾಗೆ ಮತ್ತು ಇಲ್ಲಿಂದ ಯಾವ ನದಿ ಉಗಮ ಆಗಿರ್ತದೆ ಬ್ರಾಹ್ಮಿ ನದಿ, ಅದು ಇಲ್ಲಿ ಹರ್ಕೊಂಡು ಬಂದು ಇಲ್ಲಿ ಕೆಳಗಡೆ ಬರ್ತದೆ. ಸೊ ಇಲ್ಲಿ ಸ್ನಾನ ಮಾಡಿದರೆ ಒಳ್ಳೆಯದು ಅಂತ ಜನರ ನಂಬಿಕೆ. ಕಮಂಡಲ ಗಣಪತಿ, ಕಮಂಡಲ ಅಂದರೆ ಈ ಋಷಿಮುನಿಗಳ ಹತ್ರ ಎಲ್ಲ ಇರ್ತದಲ್ಲ, ನೀರು ತುಂಬಿಕೊಂಡು ಅದು. ಅಲ್ಲಿಂದ ಉಗಮದ ನದಿ ಬ್ರಾಹ್ಮಿ ನದಿ ಇಲ್ಲಿಂದ ಹರಿತದೆ ಅಂತ ಪ್ರತೀತಿ. ಇಲ್ಲಿ ನವಗ್ರಹ ಗುಡಿ ಉಂಟು, ನವಗ್ರಹ ಗುಡಿ. ನಾನು ತಲಕಾವೇರಿ ಬಿಟ್ಟರೆ ನದಿ ಉಗಮ ಸ್ಥಳ ಅಂತೇಳಿ ಬಂದದ್ದು ಇಲ್ಲಿಗೆ. ಎಸ್ ಗೈಸ್, ನೋಡಿದ್ರಲ್ಲ ಕಮಂಡಲ ಗಣಪತಿ ದೇವಸ್ಥಾನ. ಇಲ್ಲಿದು ಮೇಯ್ನ್ ಇತಿಹಾಸ ಏನಂದರೆ, ಸರಸ್ವತಿ ದೇವಿ ಇಲ್ಲಿ ತಪಸ್ಸು ಮಾಡಲಿಕ್ಕೆ ಬಂದಿರುವಾಗ ಇಲ್ಲಿ ಸ್ನಾನಕ್ಕೆ ನೀರು ಇರುವುದಿಲ್ಲ ಅಂತೆ. ಆವಾಗ ಬ್ರಹ್ಮದೇವರು ಅವರ ಕಮಂಡಲದಿಂದ ಇಲ್ಲಿ ಸೃಷ್ಟಿ ಮಾಡಿದ ನದಿ, ಅದನ್ನೇ ಬ್ರಾಹ್ಮಿ ನದಿ ಅಂತ. ಅದಕ್ಕೆ ಇಲ್ಲಿ ಬ್ರಾಹ್ಮಿ ನದಿ ಉಗಮ ಸ್ಥಾನ ಆಗಿರೋದು. ಕಮಂಡಲದಿಂದ ಬಂದ ಕಾರಣ ಇಲ್ಲಿ ಗಣಪತಿ ಕ್ಷೇತ್ರ ಕೂಡ ಆಗಿದೆ. ಇದು ಕಸವೆ ಗ್ರಾಮಕ್ಕೆ ಬರ್ತದೆ, ಕೊಪ್ಪ ತಾಲೂಕು. ಶನಿವಾರ ಆದಿತ್ಯವಾರ ಇಲ್ಲಿ ರಶ್ ಇರ್ತದಂತೆ. ನಾನಿಲ್ಲಿ ಲೋಕಲನ್ನು ಕೇಳಿದೆ. ನಾನು ಕೂಡ ಇವತ್ತು ಬಂದದ್ದು ಆದಿತ್ಯವಾರವೇ. ಇನ್ನೂ ನಾನು ಇಲ್ಲಿಂದ ಹರಿಹರಪುರ ಅಂತ ಶೃಂಗೇರಿ ಹತ್ರ ಒಂದು ಜಾಗ ಉಂಟು, ಅಲ್ಲಿ ಆದಿಶಂಕರಾಚಾರ್ಯರು ಸ್ಥಾಪಿಸಿದ ಮಠ. ಸೊ ಅಲ್ಲಿಗೆ ಹೋಗ್ತೇನೆ. ಇಲ್ಲಿ ಪರಿಸರ ಭಾರಿ ತಂಪುಂಟು. ಅಷ್ಟೇ ಸ್ನೇಹಿತರೆ, ನೆಕ್ಸ್ಟ್ ನಾನು ಹರಿಹರಪುರದಲ್ಲಿ ವ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ನಾನಿವಾಗ ಕೊಪ್ಪ ತಾಲೂಕಿನ ಹರಿಹರಪುರದಲ್ಲಿದ್ದೇನೆ. ಇಲ್ಲಿ ಆದಿಶಂಕರಾಚಾರ್ಯರು ಸ್ಥಾಪಿಸಿದ ಶಾರದಾ ನರಸಿಂಹ ಪೀಠಂ, ಅಲ್ಲಿಗೆ ಬಂದಿದ್ದೇನೆ. ಬನ್ನಿ, ಎಷ್ಟು ಚಂದ ಉಂಟು ನೋಡಿ ಗೋಪುರ. ಇದು ಗೋಪುರ. ಇಲ್ಲಿ ಒಳಗಡೆ ನಡ್ಕೊಂಡು ಹೋಗಬೇಕು. ಇಲ್ಲಿ ಆದಿಶಂಕರಾಚಾರ್ಯರು ಇಲ್ಲಿ ಮಠ ಮತ್ತು ದೇವಸ್ಥಾನವನ್ನು ಸ್ಥಾಪಿಸಿದ್ರು. ಆಮೇಲೆ ದಕ್ಷಿಣ ದಿಕ್ಕಲ್ಲಿ ಬೇಕು ಅಂತೇಳಿ ಶೃಂಗೇರಿಯಲ್ಲಿ ಕೂಡ ಅವರು ಶಕ್ತಿಪೀಠನ ಸ್ಥಾಪಿಸಿದ್ದು. ಹಾಗಾಗಿ ದಕ್ಷಿಣ ದಿಕ್ಕಿನಲ್ಲಿರುವ ಕಾರಣ ಶೃಂಗೇರಿ ಭಾರಿ ಫೇಮಸ್ ಇನ್ನು ಇವಾಗಲೂ. ಇದು ಕೂಡ ಫೇಮಸ್ಸೇ, ಬಟ್ ಇಲ್ಲಿಗೆ ಜನ ಸ್ವಲ್ಪ ಕಡಿಮೆ ಬರೋದು. ಇಲ್ಲಿ ಒಂದು ಹನುಮಂತ ಆಂಜನೇಯಂದೊಂದು ದೊಡ್ಡ ವಿಗ್ರಹ ಉಂಟು ಇಲ್ಲಿ. ಇದು ಹನುಮಂತನ ನಿಜ ಪಾದ ದರ್ಶನ ಅಂತ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ. ಇದು ಏಕಶಿಲೆಯಲ್ಲಿ ಮಾಡಿದ್ದು ಅಂತ ನನ್ನ ಭಾವನೆ ಆಗಿರ್ಬೋದು. ಅಲ್ಲಿ ದೇವಸ್ಥಾನ ಉಂಟು, ಅಲ್ಲಿಗೆ ಈಗ ನಡ್ಕೊಂಡು ಹೋಗಬೇಕು. ನೋಡಿ ಇಲ್ಲಿ ಭಾರಿ ಚಂದ ಉಂಟು. ಬನ್ನಿ, ಇಲ್ಲಿ ಹೀಗೆ ನಾವು ಈಗ ನಡ್ಕೊಂಡು ಹೋಗಬೇಕು ದೇವಸ್ಥಾನಕ್ಕೆ. ಇಲ್ಲಿ ರೈಟ್ ಸೈಡಲ್ಲಿ ಲಕ್ಷ್ಮೀ ನರಸಿಂಹ ಪ್ರಸಾದ ಮಂದಿರ ಅಂತ ಉಂಟು. ಮಧ್ಯಾಹ್ನ ಊಟದ ವ್ಯವಸ್ಥೆ ಇರಬೇಕು ಅಲ್ಲಿ. ಟೆಂಪಲ್ ಟೈಮಿಂಗ್ಸು ಬೆಳಿಗ್ಗೆ 6ರಿಂದ ರಾತ್ರಿ 8:30ವರೆಗೆ ಅಂತ ಉಂಟು ಬೋರ್ಡು. ನೋಡಿ, ಇದು ಮೇಯ್ನ್ ಹರಿಹರ ದೇವಸ್ಥಾನ, ಹರಿಹರಪುರ ದೇವಸ್ಥಾನ. ಇದು ಭಾರಿ ಚಂದ ಉಂಟು, ಕಲ್ಲಲ್ಲೇ ಮಾಡಿದ್ದಾರೆ ಎಲ್ಲ. ಭಾರಿ ಚಂದ ಕೆತ್ತನೆ ಮಾಡಿದ್ದಾರೆ ಕಲ್ಲಲ್ಲಿ. ಮೇಲೆ ಅಲ್ಲಿ ಶೇಷಶಯನ ಎಲ್ಲ ಉಂಟು. ಇಲ್ಲಿ ಈ ಕ್ಷೇತ್ರದ ಸಂಕ್ಷಿಪ್ತ ಪರಿಚಯ ಅಂತ ಉಂಟು, ನಾನು ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿದ್ದೇನೆ. ಓದ್ಬೋದು, ನೀವು ವಿಡಿಯೋ ಪಾಸ್ ಮಾಡಿ ಓದ್ಬೋದು.
ಈ ಕಡೆಯಿಂದ ಈ ಥರ ವ್ಯೂ ಇದೆ ದೇವಸ್ಥಾನದ್ದು. ಇಲ್ಲಿ ರೈಟ್ ಸೈಡಲ್ಲಿ ನೀವು ನೋಡಿದ್ದು ಯಾಗಶಾಲೆ ಮತ್ತು ಮಠ. ಸೊ ಇದು ದೇವಸ್ಥಾನ. ಮತ್ತು ಈ ಕಡೆ ನಿಮಗೆ ಇಲ್ಲಿ ತುಂಗಾ ನದಿ ನೋಡ್ಬೋದು. ಇದು ತುಂಗಾ ನದಿ. ಇದೇ ನದಿ ಅಲ್ಲಿ ಶೃಂಗೇರಿಯಲ್ಲಿ ಕೂಡ ನಮಗೆ ಸಿಗ್ತದೆ. ಚಂದಕ್ಕೆ ಒಂದು ರಂಗೋಲಿ ಮಾಡಿದ್ದಾರೆ. ಇಲ್ಲಿ ಹೀಗೆ ಕೆಳಗಡೆ ಇಳ್ಕೊಂಡೋಗಿ ನದಿ ಹತ್ರ ಹೋಗ್ಬೋದು. ಬಟ್ ಈಗ ಅಲ್ಲಿ ಗೇಟ್ ಕ್ಲೋಸ್ ಮಾಡಿದ್ದಾರೆ, ಸೊ ಹೋಗಲಿಕ್ಕೆ ಬಿಡೋದಿಲ್ಲ. ಬನ್ನಿ ನಾವೀಗ ದೇವಸ್ಥಾನದ ಒಳಗಡೆ ಹೋಗುವ. ಇವಾಗ ದರ್ಶನ ಎಲ್ಲ ಆಗಿ ಪ್ರಸಾದ ಎಲ್ಲ ತಗೊಂಡು ಬಂದ್ವಿ ನಾವು. ಆಯಿತು, ಇನ್ನೂ ಇಲ್ಲಿ ಹೊರಗಡೆ ಕೌಂಟ್ರಲ್ಲಿ ಪ್ರಸಾದ ತಗೊಂಡು ಹೊರಡೋದು ಮನೆಗೆ ಅಂದರೆ ಇಲ್ಲಿ ನನ್ನ ನೆಂಟರ ಮನೆ ಉಂಟು, ಅಲ್ಲಿಗೆ ಹೊರಡ್ತಾ ಇದ್ದೇನೆ. ಕಮಂಡಲ ಗಣಪತಿ ದೇವಸ್ಥಾನ ನೋಡಿದ್ರಿ, ಇದು ಹರಿಹರಪುರದ್ದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ನಾನು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. See you in next video. Bye.